ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು JK ಪ್ರಾಪರ್ಟೀಸ್ ಚಿತ್ರದುರ್ಗ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಸ್ನೇಹಿತರೆ, ಇವತ್ತೊಂದು 6 ಎಕರೆ ಲ್ಯಾಂಡು ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ. 6 ಎಕರೆಲಿ ಒಂದು 2 ಎಕರೆ 3 ಎಕರೆ ಅಡಿಕೆ ಇದೆ ಸ್ನೇಹಿತರೆ. ಮನೆ ಇದೆ, ಲೇಬರ್ ಶೆಡ್ ಇದೆ, ದನಿನ ಕೊಟ್ಟಿಗೆಗಳಿದ್ದಾವೆ ಹಸು ಕರ ಕಟ್ಕೊಳ್ಳೋಕ್ಕೆ. ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ನಾವು ಪ್ರತಿನಿತ್ಯ ವಿಡಿಯೋಗಳು ಕಳಿಸ್ತಾ ಇರ್ತೀವಿ. ಆ ವಿಡಿಯೋಗಳು ನಿಮಗೆ ಬಂದು ತಲುಪ್ತಾ ಇರ್ತದೆ ಸ್ನೇಹಿತರೆ, ಇವತ್ತು ಭೂಮಿಗೆ ತುಂಬ ಬೆಲೆ ಬರ್ತಾ ಇದೆ. ಯಾಕೆ ಅಂದರೆ ಭೂಮಿ ಬೆಲೆ ಗಗನಕ್ಕೆ ಏರ್ತಾ ಇದೆ. ಭೂಮಿ ಕೊಳ್ಳೋರು ಜಾಸ್ತಿ ಆಗಿದ್ದಾರೆ. ಅಂದರೆ ಬೆಂಗಳೂರು ಕಡೆ ಎಲ್ಲ ಕಡೆಯಿಂದ ಬಂದು ಭೂಮಿ ತೊಗೊಳ್ತಾರೆ. ದಿನ ರೇಟ್ ಜಾಸ್ತಿ ಆಗ್ತಾ ಇದೆ ಸ್ನೇಹಿತರೆ. ಮುಂದೆ IT ಕಂಪ್ನಿಯಲ್ಲಿ ಬೆಂಗಳೂರು ಕಡೆ ಎಲ್ಲ ಕೆಲಸ ಮಾಡ್ತಕ್ಕಂಥವ್ರಿಗೆ ಏನು ಕೆಲಸ ಇರಲ್ಲ ಅಂತ ಹೇಳ್ತಾ ಇದ್ದಾರೆ ವಿಜ್ಞಾನಿಗಳು, ತಜ್ಞರು, ತಿಳಿದಂಥರು. ಸ್ನೇಹಿತರೆ, ಈಗ ಎಲಾನ್ ಮಸ್ಕ್, ಪ್ರಪಂಚದ ನಂಬರ್ 1 ಶ್ರೀಮಂತ ಎಲಾನ್ ಮಸ್ಕ್ ಅವ್ರು ಏನಾದರೆ ಒಳ್ಳೆ ಬಿಸ್ನೆಸ್ ಮ್ಯಾನು. ಅವ್ರು ಹೇಳ್ತಾರೆ ಮುಂದೆ ಏನು ಕೆಲಸ ಇರಲ್ಲ. ಮನುಷ್ಯ ಏನಿದ್ರು ತರಕಾರಿ ಬೆಳೆ ಅಷ್ಟೇ, ತರಕಾರಿ ಬೆಳ್ಕೊಂಡು ಜಮೀನು ಕೆಲಸ ಮಾಡಿಕೊಂಡು ಇರಬೇಕಷ್ಟೇ. ಬೇರೆ ಯಾವ ಕ್ಷೇತ್ರದಲ್ಲೂ ಅವನಿಗೆ ಕೆಲಸ ಇರಲ್ಲ. ಇನ್ನು 5 ವರ್ಷದಲ್ಲಿ ಸ್ನೇಹಿತರೆ ಇದು 100% ಸತ್ಯ ಆಗುತ್ತೆ. ಯಾರು ಭೂಮಿ ಹೊಂದಿರ್ತಾನ ಅವನೇ ಚಿನ್ನದ ಗಣಿ ಇದ್ದಂಗೆ. ಯಾರು ಭೂಮಿ ಹೊಂದಿರ್ತಾನೆ ಅವನು ಚಿನ್ನದ ಗಣಿ ಇದ್ದಂಗೆ ಸ್ನೇಹಿತರೆ. ಈ ಮಾತು ಹೇಳ್ತಿರೋದು ನಾನಲ್ಲ, ಬಿಲ್ಗೇಟ್ಸ್. ಈ ಮಾತು ಹೇಳ್ತಿರೋದು ನಾನಲ್ಲ ಸ್ನೇಹಿತರೆ, ಬಿಲ್ಗೇಟ್ಸ್ ಅವರು. ಇವತ್ತು ಅಮೆರಿಕದಲ್ಲಿ 25,000 ಎಕರೆ ಜಮೀನು ಕೊಂಡ್ಕೊಂಡವರಂತೆ. 25,000 ಎಕರೆ ಜಮೀನು ಕೊಂಡ್ಕೊಂಡು ವ್ಯವಸಾಯಕ್ಕೆ ರೆಡಿ ಮಾಡ್ತಾ. ಅವ್ರು ಹೇಳ್ತಾರೆ ಮುಂದೆ ಭೂಮಿ ಇದ್ದಾನೆ ಚಿನ್ನದ ಗಣಿ ಇದ್ದಂಗೆ. ಭೂಮಿ ಇದ್ರೆ ಚಿನ್ನದ ಗಣಿ ಇದ್ದಂಗೆ. ರೈತನಿಗೆ ಇವತ್ತು ಬೆಲೆ ಬರ್ತಾ ಇದೆ ಸ್ನೇಹಿತರೆ, ಗೊತ್ತಾಗ್ತಾ ಇಲ್ಲ. ಅದು ನಾವೆಲ್ಲ ಮುಂದೆ ಹೋಗ್ತಾ ಇದೀವಿ ಅನ್ನಿಸ್ತಾ ಇದ್ವಿ. ಮತ್ತೆ ಭಗವಂತ ವಾಪಸ್ ಕರ್ಕೊಂಬರ್ತಾನೆ. ಅದು ಯಾವ ರೀತಿ ಅಂದರೆ, ನಮಗೆ ಜಮೀನಿಗೆ ಬಂಗಾರ ಅಂತ ಬೆಲೆ, ರೈತನಿಗೆ ಬೆಲೆ ಬರ್ತಾ ಇದೆ, ಮನುಷ್ಯನಿಗೆ ಕೆಲಸ ಇಲ್ದಂಗೆ ಆಗ್ತಾ ಇದೆ. ಈ AI ಅನ್ನೋ ಒಂದು ಬಂದು ಎಲ್ಲ ಕ್ಷೇತ್ರದಲ್ಲೂ ಉದ್ಯೋಗ ಅಂತೂ 100% ಕಡಿತಾ ಆಗುತ್ತೆ. ಯಾರಿಗೂ ಮಾಡೋಕ್ಕೆ ಕೆಲಸನೇ ಇರಲ್ಲ. ಎಲ್ಲ ಹಳ್ಳಿಗಳು ಬಿಟ್ಟು ಬೆಂಗಳೂರಲ್ಲಿ ಹೋಗಿ ಸಾಫ್ಟ್ವೇರ್ ಉದ್ಯೋಗಗಳು ಮಾಡ್ತಾರೆ. ಇವ್ರಿಗೆ ಯಾರಿಗೂ ಕೆಲಸ ಇರಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ, ಭೂಮಿ ಕೊಂಡ್ಕೊಳ್ಳಿ. ಈ ಭೂಮಿ ಕೊಂಡ್ಕೊಂಡ್ರೆ ಮುಂದೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ. 1 ಎಕರೆ 2 ಎಕರೆ ಎಷ್ಟು ಸಾಧ್ಯನೋ ಅಷ್ಟು ಜಮೀನು ಕೊಂಡ್ಕೊಂಡ್ರೆ ನೀವು ಮುಂದೆ ಅಕಸ್ಮಾತ್ ಕೆಲಸ ಇಲ್ಲ ಅಂದ್ರೂ ಬಂದು ಜಮೀನಲ್ಲಿ ಏನಾದರೂ ಬೆಳ್ಕೊಂಡು ತಿಂದ್ಕೊಂಡು ಏನಾದರೂ ಸಾಧನೆ ಮಾಡ್ಬೋದು ಸ್ನೇಹಿತರೆ. ಮುಂದೆ ಕಷ್ಟಪಡೋಕ್ಕೆ ಜಮೀನು ಜಾಸ್ತಿ ರೇಟ್ ಆಗ್ತದವೆ. ದಯವಿಟ್ಟು ಇದನ್ನು ತಿಳ್ಕೊಳ್ಳಿ. ನಾನು ಈ ಮಾತು ಹೇಳ್ತಾ ಇಲ್ಲ ಸ್ನೇಹಿತರೆ. ಎಲಾನ್ ಮಸ್ಕ್ ಎಂಥ ಬಿಸ್ನೆಸ್ ಮ್ಯಾನ್ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ಬಿಲ್ ಗೇಟ್ಸ್ ಯಾವ ಥರ ಬಿಸ್ನೆಸ್ ಮ್ಯಾನ್ ಅಂತ ಗೊತ್ತಿದೆ ನಿಮಗೆ. ಅವ್ರು ಹೇಳ್ತಾ ಇರೋ ಮಾತಿದೆ, ಇದನ್ನು ನಾನು ಹೇಳ್ತಾ ಇಲ್ಲ. AI ಅನ್ನೋದು ಎಲ್ಲರ ಉದ್ಯೋಗ ಕಸ್ಕೊಳ್ತದೆ ಅಂತ ಹೇಳ್ತಾ ಇದ್ದಾರೆ. ಏನು ಮನುಷ್ಯ ಮ್ಯಾನ್ ಪವರಿಂದ ಏನು ಮಾಡಬೇಕೋ ಅಷ್ಟನ್ನು ಮಾಡೋಕ್ಕೆ ಸಾಧ್ಯ. ಇನ್ನು ಯುದ್ಧಗಳು ನಂತರ ಯುದ್ಧಗಳು ಸಮೇತ ಮನುಷ್ಯ ಮಾಡಲ್ಲ. ಟೆಕ್ನಿಕಲ್ಲು ಮಿಷನರೀಸೇ ಯುದ್ಧ ಮಾಡೋದು. ಮನುಷ್ಯನಿಗೆ ಏನು ಕೆಲಸ ಇರಲ್ಲ ಸ್ನೇಹಿತರೆ. ಅವನೇನಾದ್ರು ತರಕಾರಿ ಬೆಳೆ ಏನಾದ್ರು ಬೆಳ್ಕೊಂಡು, ಹಸು ಸಾಕ್ಕೊಂಡು, ಎಮ್ಮೆ ಸಾಕ್ಕೊಂಡು ಈ ಥರ ನೋಡ್ಕೊಂಡು ಇರಬೇಕಾಗುತ್ತೆ. ಹಂಗಾಗಿ ಅದಕ್ಕೇನು ಬೇಕು? ಭೂಮಿ ಬೇಕು. ಭೂಮಿ ಬೇಕು ಅಂದರೆ ನಿಮಗೆ ಮತ್ತೆ ಹಳ್ಳಿಗೆ ಬಂದು ಭೂಮಿ ಇದ್ದರೆ ಏನಾದರೂ ವ್ಯವಸಾಯ ಮಾಡ್ಕೊಂಡು ಇರ್ಬೋದು, ಜೀವನ ಸಾಗಿಸ್ಬೋದು ಸ್ನೇಹಿತರೆ. ದಯವಿಟ್ಟು ಈ ಕಡೆ ಗಮನ ಹರಿಸಿ ಆದಷ್ಟು ಬೇಗ ಎಲ್ಲರೂ ಜಮೀನು ತಗೊಳ್ಳಿ ಅಂತ ಹೇಳ್ತಾ, ನೋಡಿ ಸ್ನೇಹಿತರೆ, ಇದು 6 ಎಕರೆ ಲ್ಯಾಂಡು. ಒಂದು 3 ಎಕರೆಲಿ ಅಡಿಕೆ ಇದೆ ಸ್ನೇಹಿತರೆ. 3 ಎಕರೆ ಅಡಿಕೆ ಇದೆ. 4 ವರ್ಷದ ಗಿಡ ಭಾಳ ಚೆನ್ನಾಗಿ ಬ್ಯೂಟಿಫುಲ್ ಆಗಿದೆ. ವಿಲೇಜಿಂದ 1 ಕಿಲೋಮೀಟರ್ ಇದೆ. ಬೆಂಗಳೂರಿಂದ 216 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ವಿಲೇಜಿಂದ 1 ಕಿಲೋಮೀಟರ್ ಇದೆ ಸ್ನೇಹಿತರೆ. ಇದು ಧಾರವಾಡಿಂದ ಒಂದು 3/4 ಕಿಲೋಮೀಟರ್ ಆಗುತ್ತೆ. ಒಳ್ಳೆ ರಸ್ತೆ ವ್ಯವಸ್ಥೆನೂ ಇದೆ. ವಿಲೇಜ್ ಟು ವಿಲೇಜ್ ರೋಡ್ ಇದೆ. ರಸ್ತೆದು ಯಾವುದೂ ಸಮಸ್ಯೆ ಇಲ್ಲ. 2 ಬೋರ್ ಇದೆ. ಮತ್ತು ಒಂದು ಮನೆ ಇದೆ. ಯಾರಾದರೂ ಬಂದು ಉಳ್ಕೊಳ್ಳೋಕ್ಕೆ ಒಳ್ಳೆ ಮನೆ ಇದೆ. ಏನು ತೊಂದರೆ ಇಲ್ಲ. ಮತ್ತು ಹಸು ದನ ಕಟ್ಕೊಳ್ಳೋಕೆ ಕೊಟ್ಟಿಗೆನೂ ಇದೆ. ಮತ್ತು ಲೇಬರ್ಗೆ ಅವ್ರಿಗೆ ಇರೋದಕ್ಕೆ ಅವ್ರಿಗೂ ಒಂದು ಮನೆ ಇದೆ ಸ್ನೇಹಿತರೆ. ಇಷ್ಟೆಲ್ಲ ಫೆಸಿಲಿಟಿ ಇದೆ. 2 ಬೋರ್ ಇದೆ ನೋಡಿ. ಫಿಲ್ಟರ್ ಹೌಸು ಎಲ್ಲ ರೆಡಿ ಇದೆ. ಧಾರವಾಡಿಂದ ಸುತ್ತಲೂ ಫೆನ್ಸಿಂಗ್ ಇದೆ ಸ್ನೇಹಿತರೆ. ಸುತ್ತಲೂ ಫೆನ್ಸಿಂಗು ಇದೆ ಇದಕ್ಕೆ. ಒಳ್ಳೆ ವಾಟರ್ ಬೆಲ್ಟಲ್ಲಿದೆ. ಚೆನ್ನಾಗಿದೆ ಭೂಮಿ. ಯಾರಾದರೂ ಈ ಜಮೀನು ಪರ್ಚೇಸ್ ಮಾಡಿಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ ಸ್ನೇಹಿತರೆ. ಈ ಜಮೀನು ಬೆಲೆ ಬಂದು ಅವ್ರು 1.5 ಕೋಟಿ ಹೇಳ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗ್ಬೋದು. ಉಂಡಗುತ್ತಿ ಹೇಳ್ತಾರೆ ವ್ಯಾಪಾರ. ಟೋಟಲ್ 6 ಎಕರೆಗೆ ಅವರು 1.5 ಕೋಟಿ ಹೇಳ್ತಾರೆ ಸ್ನೇಹಿತರೆ. ಜನರಲ್ ಪ್ರಾಪರ್ಟಿ ಇದು ಮೊದಲನೇದಾಗಿ ಜನರಲ್ ಪ್ರಾಪರ್ಟಿ ಸ್ನೇಹಿತರೆ. ನೋಡಿ, ಭಾಳ ಚೆನ್ನಾಗಿದೆ ಲ್ಯಾಂಡು. ರೆಡ್ ಸಾಯಿಲ್ ಆಗಿದೆ. ಒಳ್ಳೆ ವಾಟರ್ ಬೆಲ್ಟ್ ಇಲ್ಲಿದೆ. ಥ್ಯಾಂಕ್ ಯು ಸ್ನೇಹಿತರೆ. ಇದನ್ನ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ ಅಂತ ಈ ವಿಡಿಯೋ ಎಂಡ್ ಮಾಡ್ತಾ